ಯಾಕವ ಹಿಂಗೆ ಕತ್ಲಲ್ಲಿ ಕುಂತಿದ್ಯಾ? ಇನ್ನೇನು ಮಾಡಲಿ ಮಗ, ಪ್ರತಿದಿನ ನಿಂಗೆ ಅಗ್ನಿ ಪರೀಕ್ಷೆ ಎದುರಾಯ್ತಾ ಇತ್ತು. ಈಗ ನಾನೇ ನಿನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಟಲ್ಲಪ್ಪ. ಅದಕ್ಕೆ ನಿಂಗೆ ಮಗ ತೋರ್ಸಕ್ಕಾಗದೆ ಹಿಂಗೆ ಕತ್ಲಲ್ಲಿ ಕೂತೀವಿ. ಮಗ ರಂಗೇಗೌಡ, ನನ್ನ ಸಮಸ್ಬಿಡ್ಲ. ನಾನು ಮಹೇಶನ್ ಮೇಲಿನ ಮಮತೆನಾಗೆ ನೀನ್ ಕೊಡೋ ತೀರ್ಪನ್ನ ತಡಿತಾ ಇವ್ನಿ ಅಂತ ಎಲ್ರೂ ಅನ್ಕೊಂಡವ್ರೆ. ಆದ್ರೆ ಸತ್ಯನೇ ಬ್ಯಾರೆ. ಕಮಲಿ ಬಸ್ರಿ ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ ಕಣ್ಮಗ. ಆದ್ರೆ ಮಹೇಶ ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತದೆ. ಅವನಿಗೆ ಯಾರ ಭಯನೂ ಇಲ್ಲ ಕಣ್ಣ. ಆದ್ರೆ ನಿನ್ ಭಯ ಅದೇ. ನನಗಿಂತಲೂ ಹೆಚ್ಚಾಗಿ ಅವನು ನಿನಗೆ ಗೌರವ ಕೊಡ್ತಾನೆ ಕಣ್ಲ. ಅವನು ನಿನ್ನ ಮುಂದೆ ನಿಂತು ಸುಳ್ಳು ಹೇಳೋ ಧೈರ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಕಣ್ಣ. ಹಂಗಿರನಾಗ ನೀನೇನಾರ ದುಡುಕಿ ಅವ್ರ ಲಗ್ನ ಮಾಡಿಸ್ಬೇಕು ಅನ್ನೋ ತೀರ್ಪು ಕೊಟ್ಟು ಆಮೇಲೆ ಅದೇನಾದ್ರು ತೆಪ್ಪು ತೀರ್ಮಾನ ಅಂತ ಗೊತ್ತಾದ್ರೆ ದುಡುಕಿ ಇಂಥ ತೆಪ್ಪು ತೀರ್ಪು ಕೊಟ್ಬಿಟ್ನಲ್ಲ ಅಂತ ನಿನ್ ಹೊರಗೋಂಗ್ ಆಗ್ಬಾರ್ದು ಅಂತಲೇ ಜನ ನನ್ನ ಕೆಟ್ಟೋಳಂದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ನಿನ್ನೆ ತಡೆದ್ಬಿಟ್ಟೆ ಕಣಪ್ಪ. ನನಗೆ ಕೂಡ ನಾನೇನಾರು ತೆಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಸಮಸ್ಬಿಡ್ಲ. ಆದ್ರೆ ಕಮಲಿ ಮಹೇಶ ಲಗ್ನ ಆಗ್ಬೇಕು ಅನ್ನೋ ತೀರ್ಪು ಮಾತ್ರ ಕೊಡಬೇಡ ಕಣಪ್ಪ. ಹುಡ್ತು ಅನ್ನವ, ಹುಡ್ತು ಅನ್ನು ಎಲ್ಲ ಕ್ಷಮೆ ಕೇಳಿದ್ರೆ ನನ್ಗೆ ಅಳುನೇ ಬಂದ್ಬಿಡ್ತದೆ. ನೋಡು, ನನ್ಗೆ ಆಜ್ಞೆ ಮಾಡ್ಬೇಕು ಕಣವ, ಹಿಂಗೆಲ್ಲ ಕೇಳ್ಕೋಬಾರ್ದು. ಬಗ್ಗೆ ಯಾರೇನು ಅನ್ಕೊಂಡು ಸರಿ. ಕಮಲಿ ಮಹೇಶನ್ ವಿಚಾರದಾಗೆ ನೀನ್ 7 ಗಂಟೆ ಯಾವ ತೀರ್ಮಾನನೂ ತಗೊಳಕ್ಕಿಲ್ಲ ಕಣವ, ತಗೊಳಕ್ಕಿಲ್ಲ. ಅದಕ್ಕೆ ಸುಮ್ಕೆ ನನ್ನ ದಾರಿ ಗಡ್ಡ ಬಂದು ಸ್ಯಾನ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಆಸೆ ಈಡೇರ್ತದೆ ಅಂತ ಅಲ್ಲೇ ಕುಂತ್ಕೊಂಡು ಕನ್ಸು ಕಾಣ್ತಿದ್ಯಲ್ಲ,